ಸರ್, ಈಗ ನಂಗೂ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಈಗ ಅಂದ್ರೆ ನಮ್ಮ ಅಪ್ಪಂದು ಒಂದು ವೆಬ್ಸೈಟ್ ಇದೆ, ನಮ್ಮ ಅಮ್ಮಂದು ವೆಬ್ಸೈಟ್ ಇದೆ. ಸೊ ನಂದು ಏಜ್ ಚಿಕ್ಕದೆ ಅಂತ ನಾನೇನಿಕ್ ಹಿಂದೆ ಇರ್ಬೇಕು ಅಂತ ನಂಗೂ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಕ್ ಇಷ್ಟ. ನಮ್ಮ ಅಪ್ಪ ಅಮ್ಮ ಕೇಳಿದ್ರೆ ದುಡ್ಡು ಕೊಡ್ಬೇಕು ಅಂತ ಅಂತಾರೆ. ಸೊ ನಂಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ರೀಚ್ ಆಗ್ಬೇಕಂತ ಗೊತ್ತಿರ್ಲಿಲ್ಲ. ನಮ್ಮಪ್ಪ ಇದು ಕಳ್ಸರು ನಮ್ಮ ಅಮ್ಮಂಗೆ ನನ್ನ ಜಾಯಿನ್ ಮಾಡ್ಸು ಅಂತ. ಸೊ ನಾನು ಜಾಯಿನ್ ಆದೆ, ಚೆನ್ನಾಗಿರತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಆದ್ರೆ ನಾನು ಇಷ್ಟು ಚೆನ್ನಾಗಿರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಎಲ್ಲಾ ವೆಬಿನಾರ್ ಅಲ್ಲೂ ನೀವು ಮಧ್ಯದಲ್ಲಿ ಕ್ವೆಶನ್ಸ್ ಇದೆಯಾ ಅಂತ ಕ್ಲಾರಿಫೈ ಮಾಡ್ತಾ ಇದ್ರಿ. ಈಗ ನಂತರ ತುಂಬಾ ಕ್ವೆಶನ್ಸ್ ಇರತ್ತೆ ನಂಗೆ ಎವ್ರಿ ಟೈಮ್. ಸೊ ನಂತರ ಚುಪ್ ಅಂತ ಇದ್ರು. ತುಂಬಾ ಹೆಲ್ಪ್ ಆಯ್ತು ನಂಗೆ ಈ ಕ್ಲಾಸ್. ತುಂಬಾನೇ ಚೆನ್ನಾಗಿದೆ ಸರ್. ನೀವು ಹೇಳ್ತಿರೋದು, ನೀವು ಅವಾಗ್ಲೇ ಕೇಳಿದ್ರಿ ನಾನೇನಾದ್ರೂ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತ. ಇನ್ನೂ ಸ್ಪೀಡಾಗಿ ಹೋದ್ರೆ ಒಳ್ಳೇದು, ಯಾಕಂದ್ರೆ ಬೇಗ ಅರ್ಥ ಆಗ್ತಾ ಇದೆ, ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹಾಗಾಗಿ ನೀವು 5 ದಿನ ಅಲ್ಲ 2 ದಿನದಲ್ಲಿ ಮುಗಿಸ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ, ಈಸಿಯಾಗಿ ಅರ್ಥ ಆಗ್ತಾ ಇದೆ ನಮ್ಗೆ. ಏನು ಪಾಯಿಂಟ್ ಟು ಪಾಯಿಂಟ್ ಏನ್ ಹೇಳ್ಬೇಕಾಗಿತ್ತು ಅದು ಎಕ್ಸಾಕ್ಟ್ ಆಗಿ ಓಕೆ ನೀವು ಏನ್ ಹೇಳ್ಬೇಕು ಅಂತ ಇದ್ರೆ ಅದು ಕರೆಕ್ಟ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಓಕೆ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬೇಸಿಕ್ ಇಂಟಿಗ್ರಿಯೆಂಟ್ಸ್ ಏನೇನ್ ಬೇಕು ಅನ್ನೋದು ನಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಆಕ್ಚುಲಿ ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಟ್ರೈ ಮಾಡ್ತಾ ಇದ್ವಿ ಆಲ್ರೆಡಿ. ಓಕೆ, ಅದಕ್ಕೂ ಇದಕ್ಕೆ ಏನಂತಂದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಲ್ಲೇನಂದ್ರೆ ಏನ್ ಇಂಪಾರ್ಟೆಂಟ್ ಇದೆ ಅದಷ್ಟೇ ಹೇಳ್ಬಿಟ್ಟು ಕೈ ಬಿಟ್ಬಿಡ್ತಾರೆ. ಬಟ್ ಈ ತರ ಡೀಟೇಲ್ ಆಗಿ, ಫಾರ್ ಎಕ್ಸಾಂಪಲ್ ಇಮೇಜ್ ಅನ್ನಾಗ್ಲಿ, ವಿಡಿಯೋ ಆಗಲಿ, ಇವನ್ ಮ್ಯೂಸಿಕ್ ಟೋನ್ಸ್ ಆಗಲಿ, ಅವನ್ನೆಲ್ಲ ಕಂಪ್ರೆಸ್ ಮಾಡಿ, ಸೊ ಅದನ್ನೆಲ್ಲ ಯೂಸ್ ಮಾಡಿ ನಿಮ್ಮ ವೆಬ್ಸೈಟ್ ಅನ್ನ ಓಕೆ ಸೈಜ್ ಅನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ, ದಟ್ ಇಸ್ ಗುಡ್. ಓಕೆ, ಸೊ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಒಂದು ವೆಬ್ಸೈಟ್ ಅನ್ನ ಓಕೆ ಜಸ್ಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದರ ವೇಟ್ ಅನ್ನ ಅಂದ್ರೆ ಅದರ ಸೈಜ್ ಅನ್ನ ಸಹ ಕಡಿಮೆ ಮಾಡಿ ನಾವು ಹಾಸ್ಟ್ ಮಾಡಿದ್ರೆ ಅಂದ್ರೆ ಅದು ತುಂಬಾ ಬೇಗ ವ್ಯೂವರ್ಸ್ಗೆ, ಯಾರಾದ್ರೂ ವ್ಯೂವರ್ಸ್ ಇರ್ತಾರೆ, ಆಡಿಯನ್ಸ್ ಇರ್ತಾರೆ, ಸೊ ಅವ್ರು ಏನ್ ಮಾಡ್ಬೇಕಂದ್ರೆ ಈಸಿಯಾಗಿ ಓಕೆ ಸ್ವಲ್ಪನೇ ಇಂಟರ್ನೆಟ್ ಕನ್ಸ್ಯೂಮ್ ಮಾಡಿಬಿಟ್ಟು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ಸ್ ಗುಡ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮಾತೃಭಾಷೆ, ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೀವು ಹೇಳ್ತಾ ಇರೋದ್ರಿಂದ ಆಗ್ತಿದ್ರೆ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನಾನು ಲಾಸ್ಟ್ ಟೈಮ್ ಈವ್ನಿಂಗ್ ಅಲ್ಲಿ ನೀವು ಒಬ್ರು ಯಾರ್ದು ವಿಡಿಯೋ ಹಾಕಿದ್ರಿ. ಓಕೆ, ಯಾರೇ ಆಗಲಿ ಮದರ್ ಟಂಗ್ ಇರುತ್ತಲ್ಲ ಅದು ಇಂಪಾರ್ಟೆಂಟ್. ನಾವೀಗ ಬೇರೆ ಬೇರೆ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿರುತ್ತೆ, ಇಲ್ಲ ಅಂತ ಏನಿಲ್ಲ. ಓಕೆ, ಆ ಲ್ಯಾಂಗ್ವೇಜ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಮ ಲ್ಯಾಂಗ್ವೇಜ್ಗೆ ಅಗೈನ್ ಅದನ್ನ ಚೇಂಜ್ ಮಾಡ್ಕೊಂಡು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಏನಂದ್ರೆ ಪ್ರೊಸೆಸ್ ಮಾಡಿ ಮತ್ತೆ ಅದನ್ನ ನಾವು ಕ್ರಿಯೇಟ್ ಮಾಡಬೇಕಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಅಂದ್ರೆ ತುಂಬಾ ಈಸಿ ಆಗ್ತದೆ. ಓಕೆ ಸರ್, ನಾನು ತುಂಬಾ ವೆಬಿನಾರ್ಸ್ ಅಂಡ್ ಈ ಕೋರ್ಸಸ್ ಎಲ್ಲ ಮಾಡಿದ್ದೆ ಆಕ್ಚುಲಿ. ಬಟ್ ನನಗೆ ಆಗಲೇ ನಮ್ಮ ಪ್ರೀವಿಯಸ್ ಅವ್ರು ಹೇಳ್ದಂಗೆ ನಮ್ಮ ಮಾತೃಭಾಷೆಯಲ್ಲಿ ಕೇಳ್ತಿರೋದು ತುಂಬಾ ಸಿಂಪಲ್ ಆಗಿ ನಂಗೆ ಅರ್ಥ ಆಗ್ತದೆ. ಅಂಡ್ ವೆಬ್ಸೈಟ್ ಡಿಸೈನ್ ಮಾಡೋದು ಯಾವಾಗಲೂ ನನಗೆ ಈಗಿನ ಕಷ್ಟ ಅನಿಸ್ತಿತ್ತು. ನನಗೆ ನೀವು ಎಷ್ಟು ಸುಲಭವಾಗಿ ಹೇಳ್ಕೊಟ್ರಿ ಅಂತಂದ್ರೆ ಒಗ್ಗರಣೆ ಯಾಕೆ ಮುಗಿಸ್ಬಿಟ್ರಿ ಸರ್. ಸೊ ಇಟ್ ವಾಸ್ ವೆರಿ ಈಸಿ. ನಮಗೆ ನೀವು ಹೇಳಿದ್ದು ಒಂದೊಂದು ವಿಷಯನೂ ನೀವು ಕೊಟ್ಟಿದ್ದು ಮೀನಿಂಗ್ಫುಲ್ ಆಗಿತ್ತು. ಐ ಮೀನ್ ಎಕ್ಸಾಂಪಲ್ ಕೊಡ್ತಾ ಇದ್ದು ನಮ್ಮ ಸುತ್ತಮುತ್ತ ಯೂಸ್ ಮಾಡೋ ಟೂಲ್ಸ್ ಗಳಿತ್ತಲ್ಲ, ಅದನ್ನ ಎಕ್ಸಾಂಪಲ್ ಕೊಟ್ಟಾಗ ನಂಗೆ ತುಂಬಾ ಈಸಿಯಾಗಿ ಆಗ್ತಿತ್ತು. ಬಹುಶಃ ಯಾರೋ ಹೌಸ್ ವೈಫ್ ಕೂತ್ಕೊಂಡು, ಅಂದ್ರೆ ನಮ್ಮ ಅಮ್ಮನೋ ಅಥವಾ ನಮ್ಮ ಸಿಸ್ಟರ್ ಕೂತ್ಕೊಂಡು ಅವ್ರು ಈಸಿಯಾಗಿ ಕಲಿತಾ ಇದ್ರು ಅಂತ ನಂಗೆ ಅನಿಸ್ತಾ ಇತ್ತು ಸರ್. ತುಂಬಾ ನೀವು ನಮ್ಮ ಕನ್ನಡ ಭಾಷೆನಲ್ಲೇ, ನಮ್ಮ ಮಾತೃಭಾಷೆನಲ್ಲಿ ನೀವು ನಮ್ಗೆ ಅರ್ಥ ಆಗೋ ತರ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತಿದ್ರೆ. ತುಂಬಾ ಈಸಿಯಾಗಿ ನಾವು ಕಲಿಬಹುದು. ಇನ್ನು 5 ದಿನ ಅಲ್ಲ, ನಮ್ಮ 3 ದಿನದಲ್ಲಿ ಈ ತರನೇ ಆಗ್ಬಿಟ್ರೆ ನಾವು 3 ದಿನದಲ್ಲೇ